ಸ್ಟೋರಿಯಲ್ಲೂ ವಿಲನ್ಗಳವ್ರೆ, ಹೀರೋಗಳವ್ರೆ, ಕಷ್ಟ ಸುಖ ಎಲ್ಲನೋದ್ರೆ ಎಷ್ಟು ಕಲರ್ ಕಲರ್ ಕಾಣಕಂತದ. ಕಲರ್ ನಡೆದೈತಿ, ಜಗಳ ಬಿ ಆಡಿರಿ. ಬ್ಯೂಟಿ ಸೀಕ್ರೆಟ್ ಏನಂತ ನಾನು ಇಲ್ಲಿ ಎಗ್ ಬುರ್ಜಿ ಮಾಡ್ಕೊಂಡೇನಿ. ಮುಷ್ಟಿ ಮಾಡಿದ್ರೆ ಕುಯ್ಕೊಂಡು ತಿಂದಿದ್ದೆ, ಪಲ್ಯ ಮಾಡ್ಕೊಂಡು ತಿಂದಿದ್ದೆ, ಇರೋದಿಲ್ಲ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೆಗೆ ಏನು ವಿಶೇಷ ಅಂದ್ರೆ, ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ದೋಸೆ ಮಾಡಮಂತ ಅನ್ಕೊಂಡಿನಿ. ಈ ದೋಸೆ ನಾನು ಫಸ್ಟ್ ಇದಕ್ಕೆ ಮುಂಚೆ ಒಂದು ಸರಿ ಮಾಡಿದೆ, ಬಟ್ ಈ ದೋಸೆ ಯಾವುದು ಅಂತ ನಮ್ಮ ಮಾವರ್ಗೆ ಗೊತ್ತಿರಲಿಲ್ಲ. ನನಗೆ ಬಿಟ್ರೆ ಆ ದೋಸೆ ಹೆಸರು ನಮ್ಮ ಮನೆಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವತ್ತು ಆ ದೋಸೆನ ನಿಮ್ಮ ಜೊತೆ ನಾನು ಶೇರ್ ಮಾಡಮಂತ ಅನ್ಕೊಂಡಿನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ದೋಸೆಗೆ ನಾವು ಅಕ್ಕಿ ನೆನಾಕಂಗಿರಲ್ಲ, ಉದ್ದಿನ ಬೇಳೆ ನೆನಾಕಂಗಿರಲ್ಲ, ಮತ್ತು ಅದನ್ನು ನೈಟು ಮಿಕ್ಸರ್ಗೆ ಹಾಕಿರಬೇಕು, ಮತ್ತು ಅದು ಮುಂಜಾನೆ ಚೊಲತ್ನಾಗಿ ಉಬ್ಬಿ ಬಂದಿರ್ತದೆ, ಬಂದಿರ್ತದೆ ಅನ್ನೋ ಟೆನ್ಷನೇ ಇರಲ್ಲ. ಇದು ನಾವು ಕೇವಲ 10 ನಿಮಿಷದಾಗ ಮಾಡ್ಕೋಬಹುದು. ಸೊ ಆ ಫಟ್ ಅಂತ ನಮ್ಗೆ ಬೇಗ ದೋಸೆ ತಿನ್ನಬೇಕು ಅನ್ಸೋ ಟೈಮಿಗೆ ಈ ದೋಸೆನ ನಾವು ಮಾಡ್ಕೋಬಹುದು. ಈ ದೋಸೆ ಹೆಸರು ಬಂದ್ಬಿಟ್ಟು ಸೌತಿಕಾಯಿ ದೋಸೆ ಅಂತ. ಸೊ ಬರೀ ಸ್ಟಾರ್ಟ್ ಮಾಡಮ್ರಿ. ಸೌತಿಕಾಯಿ ದೋಸೆ ಯಾವ್ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬರೀ ಸ್ಟಾರ್ಟ್ ಮಾಡೋಣ. ಇವಾಗ ಸೌತಿಕಾಯಿ ದೋಸೆ ಮಾಡೋಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡ್ರಿ. ಸೌತಿಕಾಯಿ ದೋಸೆ ಮಾಡೋಕೆ ಮೈನ್ ಆಗಿ ಬೇಕಾಗಿರೋ ಐಟಮು ಸೌತಿಕಾಯಿನ ಚೆನ್ನಾಗಿ ತೊಳೆದಿಗೆಸಿಂದ ಈ ಥರ ತುರಿದಿಟ್ಕೋಬೇಕು. ಆಮೇಲೆ ಚಿರೋಟಿ ರವೆ ಅಂತಾರಲ್ಲ, ಸಣ್ಣದಾಗಿರೋ ರವೆ, ಈ ರವೆ ಬೇಕಾಗ್ತದ. ನಿಮ್ಗೆ ಎಷ್ಟು ಬೇಕಾಗ್ತದ ಅಷ್ಟು ತಗೊಳ್ಳಿ. ನಾನು ಇಲ್ಲಿ 1 ಕಪ್ ತೊಗೊಂಡಿನಿ, ದೊಡ್ಡ ಕಪ್ ಆಗೋಷ್ಟು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 4 ಇಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಾಗ್ತದ ಅಷ್ಟು ತೊಗೊಳ್ಳಿ. ಒಂದು ಸ್ವಲ್ಪ ಖಾರ ಸ್ವಲ್ಪ ಇದ್ರೆ ಒಂದು ಸ್ವಲ್ಪ ರುಚಿ ಚಲೋ ಅನಿಸ್ತದಂತ ನಾನು ಇಲ್ಲಿ ಸ್ವಲ್ಪ ಖಾರ ತೊಗೊಂಡಿನಿ. ಆಮೇಲೆ ಶುಂಠಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟೇ ನೋಡ್ರಿ, ಸಿಂಪಲ್ಲಾಗಿ ಇಷ್ಟೇ ಐಟಮ್ದಾಗ ಸೌತಿಕಾಯಿ ದೋಸೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಆಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಒಂದು ಮಿಕ್ಸಿ ಜಾರಿಗೆ ನಾವು ಸೌತಿಕಾಯಿನ ನೀರು ಸಮೇತ ಹಾಕಬೇಕು. ಇದೇನು ನೀರು ಬಿಟ್ಟಿರ್ತದೆ ಅದನ್ನೆಲ್ಲ ಪೂರ್ತಿಯಾಗಿ ಹಾಕಬೇಕು. ಸೊ ನಾನು ಇಲ್ಲಿ ಒಂದೇ ಸೌತೆಕಾಯಿ ಯೂಸ್ ಮಾಡಕೊಂತೀನಿ. ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಆದಲ್ಲ, ನಾನು ಒಂದೇ ಸೌತೆಕಾಯಿನ ಯೂಸ್ ಮಾಡಕೊಂತೀನಿ. ಸೊ ಇದನ್ನೆಲ್ಲ ಪೂರ್ತಿಯಾಗಿ ಹಾಕೊಂಡು ಆಮೇಲೆ ಚಿರೋಟಿ ರವೆ ಹಾಕೊತೀನಿ ಈಗ. ಸೊ 1 ಕಪ್ ಪೂರ್ತಿಯಾಗಿ ಚಿರೋಟಿ ರವೆ ಹಾಕಿಕೊಂತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತೊಗೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದಿದ್ದು, ಮಿಕ್ಸರ್ಗೆ ಹಾಕೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ ಇದಿಷ್ಟನ್ನು ಹಾಕಬೇಕು. ಸೊ ಇದಿಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೇನು ಸೋಡಾ ಗೀಡ ಏನು ಹಾಕೋದು ಬೇಡ, ನಾವು ಆವಾಗಲೇ ಮಾಡ್ತೀವಲ್ಲ, ಸೋಡಾ ಏನೂ ಅವಶ್ಯಕತೆ ಇರಲ್ಲ ಇದಕ್ಕೆ. ಸೊ ಇದನ್ನು ಇವಾಗ ಸಣ್ಣದಾಗಿ ರುಬ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ನಾವು ದೋಸೆ ಆದ ಎಷ್ಟು ಬರ್ತದೋ ಅಷ್ಟನ್ನ ರುಬ್ಕೊಂಡ್ಗೆಶನ್ ಬರಬೇಕು. ಸೊ ಇವಾಗ ರುಬ್ಕೊಂಡ್ಗೆಶನ್ ಬರ್ತೀನಿ. ಸೊ ನೋಡ್ರಿ, ಇಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ನಾವು ಈ ತರ ಮುಟ್ಟಿ ನೋಡಿದ್ರೆ ನಮ್ಗೆ ಇದು ರವೆ ಅಂಟ್ಕೋಬಾರ್ದು. ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಇದನ್ನ ಫುಲ್ ಸ್ಮೂತ್ ಆಗಿ ಹಾಕಬೇಕು. ಇವಾಗ ನಾನು ಇದನ್ನ ಪೂರ್ತಿ ಒಂದು ದೊಡ್ಡ ಈ ತರ ಬಟ್ಲದಾಗ ಹಾಕಿತೀನಿ. ಸೊ ನೋಡ್ರಿ, ಎಷ್ಟು ಚೊಲತ್ನಾಗಿ ನಾವು ಮಾಮೂಲಿ ದೋಸೆ ಇಟ್ಟು ಯಾವ ತರ ಅದಕ್ಕೆ ಬರ್ತದ, ಸೇಮ್ ಅದೇ ತರನೇ ಬಂದದ. ಸೊ ಇದಕ್ಕೆ ನಾವ್ ಇವಾಗ ಸೋಡಾ ಏನು ಹಾಕಲ್ಲ, ಡೈರೆಕ್ಟ್ ಆಗಿ ಹಂಗೆ ಇದ್ ಮಾಡ್ತೀವಿ. ಸೊ ಇದು ಪೂರ್ತಿಯಾಗಿ ಈ ತರ ತೆಕ್ಕಿತೀನಿ. ಸೊ ನೋಡ್ರಿ, ಎಷ್ಟು ಸ್ಮೂತ್ ಆಗಿ ಏನ್ ಕಲರ್ಫುಲ್ ಆಗಿ ಕಾಣಕುಂತದ, ಗ್ರೀನ್ ಆಗಿ. ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಕ ಇದೊಂದ್ ಸ್ವಲ್ಪ ಕಲರ್ಫುಲ್ ಕಾಣಕುಂತದ ಗ್ರೀನ್ ಆಗಿ. ಸೊ ಇವಾಗ ಒಂದು ಚೊಲತ್ನಾಗಿ ಅಂಚೆ ಬಿಸಿ ಆಗಾಕ ಇಡ್ಬೇಕ್ರಿ. ನಾವ್ ಇವಾಗ ನಿಮಿಷ ಕೈ ತಪ್ಪಿ ಬಿಡ್ತೀನಿ, ಅದ್ ಕೈಗೆಲ್ಲ ಅಂಟ್ಕೆ ಬಿಟ್ಟದಲ್ಲ. ಸೊ ಇವಾಗ ಅಂಚನ ಈ ತರ ಬಿಸಿ ಆಗಾಕ ಇಡ್ಬೇಕ್ರಿ. ಒಂದ್ ಸ್ವಲ್ಪ ಚೊಲತ್ನಾಗಿ ಬಿಸಿ ಆದ್ಮ್ಯಾಗ ನಾವ್ ಅದಕ್ಕ ಈ ತರ ನೀರ್ ತಿನ್ಸ್ತೀನಿ. ನಾನು ಯಾವೇ ದೋಸೆ ಆಗ್ಲಿ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ದೋಸೆಗೆ. ಈ ತರ ಒಂದ್ ಸ್ವಲ್ಪ ನೀರ್ ಚಿನ್ಸಿಗೆಶಿಂದ ದೋಸೆ ಹಾಕ್ಬಿಡ್ತೀನಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಮರಿ. ನೋಡಿ, ಈ ತರ ಪೂರ್ತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಗೆಶಿಂದ ನೋಡ್ರಿ ಎಷ್ಟು ಚಲೋ ಅದ ಬಂದದ. ಸೇಮ್ ದೋಸೆ ಹಿಟ್ಟು ತರನೇ ಬಂದದ, ಪರ್ಫೆಕ್ಟ್ ಆಗಿ ಬಂದದ ನೋಡ್ರಿ. ಇವಾಗ ಈ ತರ ಒಂದು ಸೌಟು ತಗೊಂಡಿಗೆಶಿಂದ ತರ ಹಾಕಿ, ನಿಮ್ಗೆ ಎಷ್ಟು ತೆಳ್ಳ ಬೇಕನ್ಸದ ಅಷ್ಟು ತೆಳ್ಳ ಹಾಕೋಬೋದ್ರಿ. ಈ ದೋಸೆ ನೋಡಕ್ ಕುಂತಿರಲ್ಲ ನೀವೇ ಎಷ್ಟು ತೆಳ್ಳ ಹಾಕೋಕುಂತೀನಿ ಅಂತ. ಸೊ ನೋಡ್ರಿ, ಈ ತರ ಹಾಕಿಗೆಶಿಂದ ಇದು ಒಂದ್ 2 ನಿಮಿಷ ಚೊಲತ್ನಾಗಿ ಬೇಯಕ ಬಿಡ್ಬೇಕು. ಗರಿಯಾಗಿ ಬರ್ತದ. ನಿಮ್ ಗರಿಯಾಗಿ ಬೇಕಂದ್ರ ಗರಿ ಬಿ ಹಾಕಬಹುದು. ಮೆತ್ತಗ್ ಬೇಕಂದ್ರ ಒಂದ್ ಸ್ವಲ್ಪ ದೋಸೆನ ದಪ್ಪ ಹಾಕೋಬೇಕು ಅಷ್ಟೇ. ಇವಾಗ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ. ತರ ಎಣ್ಣೆ ಹಾಕಿ ಇದನ್ನ ನೀಟಾಗಿ ಎಲ್ಲಾ ಕಡೆಗೆ ಇದ್ ಮಾಡೋದು ಎಣ್ಣೆನ. ಸೊ ಇದು ಒಂದ್ 2 ನಿಮಿಷ ಒಂದ್ ಸ್ವಲ್ಪ ಸಣ್ಣ ಉರಿ ಮ್ಯಾಗ ಹಂಗೆ ಬಿಟ್ಬಿಟ್ರ ಗರಿಯಾಗಿ, ನಾವ್ ಕಡ್ಚಿಗೆ ಯೂಸ್ ಮಾಡೋದೇ ಬೇಡ, ಹಿಂಗೆ ಎತ್ರ ಹಂಗೆ ಬಂದ್ಬಿಡ್ತದ ಚೊಲತ್ನಾಗಿ. ನಿಮ್ಗೆ ತೋರಿಸ್ತೀನಿ ಅದು ಬೆಂದ್ಮೇಲೆ ಯಾವ ತರ ಕಾಣಿಸ್ತದ, ಹೆಂಗ ಕಲರ್ಫುಲ್ ಆಗಿ ಕಾಣಿಸ್ತದ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ.
ಎಷ್ಟು ಕಲರ್ ಕಾಣಕುಂತದ. ಕಲರ್ ನೋಡ್ರಿ ಎಷ್ಟು ಚಲೋ ಚೇಂಜ್ ಆಗ್ಯದ ನೋಡ್ರಿ. ಎಷ್ಟು ಗರಿ ಗರಿಯಾಗಿ ಇದು ಮಾಡಕುಂತದ. ನಾನು ಹೇಳ್ದಂಗೆ ನೋಡ್ರಿ ಅದೇ ಎದಳಕುಂತದ ನೋಡ್ರಿ. ಇಲ್ಲಿ ನಾವು ಕಡ್ಚಿಗೆ ಯೂಸ್ ಮಾಡೋದೇ ಬೇಡ. ಹಿಂಗೆ ಸುಮ್ಮನೆ ಹಿಂಗೆ ಕೈಯಿಂದ ಹಿಂಗೆ ಎತ್ತರ ಸಾಕು ಅದೇ ಬರ್ತದೆ ನೋಡ್ರಿ. ಎಷ್ಟು ಚಲೋ ಇದಾಗಕುಂತದ. ಇದು ಇನ್ನೊಂದು ಸ್ವಲ್ಪ ಈ ಕಡೆ ಎಲ್ಲ ಒಂದು ಸ್ವಲ್ಪ ರೆಡ್ ಆದ್ರೆ ಆಯ್ತು ಗರಿ ದೋಸೆ ರೆಡಿ ಆಗ್ತದ ನೋಡ್ರಿ. ಏನು ಮಸ್ತಾಗಿ ಕಾಣಕುಂತದ ದೋಸೆ ನೋಡ್ರಿ. ಈ ಸೈಡೆಲ್ಲ ಎಷ್ಟು ಚಲೋ ಎದ್ದದ ಮ್ಯಾಗ ನೋಡ್ರಿ. ಇಷ್ಟೇ ನೋಡ್ರಿ ಸಿಂಪಲಾಗಿ ಮಾಡೋದು ದೋಸೆ. ಸೊ ನೋಡ್ರಿ ನಾವು ಕಡ್ಚಿಗೆ ಯೂಸ್ ಮಾಡೋದೇ ಬೇಡ. ಸುಮ್ಮನೆ ಹಿಂಗೆ ಕೈಯಿಂದ ಹಿಂಗೆ ಎತ್ತರ ಸಾಕು ದೋಸೆ ಬಂದ್ಬಿಡ್ತದ ನೋಡ್ರಿ. ಇದೊಂದು ಸ್ವಲ್ಪ ಅಂಟ್ಕೆ ಬಿಡ್ತಾ ಎಷ್ಟು ಚಲೋ ಗರಿಯಾಗಿ ಬಂದದ ದೋಸೆ. ಸುಮ್ಮನೆ ಹಿಂಗೆ ಕೈಯಿಂದ ಒಂದು ರೌಂಡ್ ಮಾಡಿದ್ರೆ ಆಗೋಯ್ತು ನೋಡ್ರಿ. ಸುಡಕುಂತದ ನೋಡ್ರಿ. ಗರಿಯಾದ ದೋಸೆ ಎಷ್ಟು ಮಸ್ತಾಗಿ ಬಂದದ. ಏನು ಕ್ರಿಸ್ಪಿಯಾಗಿ ಬಂದದ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೋರಿ ನೋಡ್ರಿ. ಇವಾಗ ಸೇಮ್ ಅದೇ ಥರನೇ ಇನ್ನೊಂದು ದೋಸೆ ಯಾಕೆ ತೋರಿಸ್ತೀನಿ ರೀ ನಿಮ್ಗೆ. ಈ ಥರ ಒಂದ್ಸರಿ ನೀರು ಚಿಮ್ಸ್ಬಿಡೋದ್ರಿ. ಸ್ವಲ್ಪ ನೀರೊಂದು ಸ್ವಲ್ಪ ಡ್ರೈ ಆದ್ಮ್ಯಾಗ ಹಿಟ್ಟನ್ನ ಇನ್ನೊಂದ್ಸರಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸಿಂದ ಸೇಮ್ ಅದೇ ಥರನೇ ಹಾಕೋದು ನೋಡ್ರಿ. ಈ ಥರ ರೌಂಡಿಗೆ ಮಾಡ್ಕೊಂಡು ನಿಮ್ಗೆ ಇನ್ನೂ ಒಂದು ಸ್ವಲ್ಪ ತಳ್ಳ ಬೇಕಂದ್ರೆ ಇನ್ನೂ ತಳ್ಳ ಮಾಡ್ಕೋಬೋದು ನೋಡ್ರಿ. ಈ ಥರ ಹಾಕಿ ಇದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನ ನಾನು ಒಂದೇ ಸೈಡ್ ಬೇಯಿಸಕೊಂತೀನಿ. ಕ್ರಿಸ್ಪಿಯಾಗಿ ಬೇಕಲ್ಲ ನಮ್ಗೆ, ಅದಕ್ಕೆ ಇದು ನಮ್ಗೆ ಅವಾಗಲೇ ಮಾಡಿದ ತಕ್ಷಣ ತಿನ್ನಕ್ಕೆ ಕ್ರಿಸ್ಪಿಯಾಗಿರ್ತದ. ನೀವು ಮಾಡಿ ಒಂದು 5 ನಿಮಿಷ ಇಟ್ಟು ತಿಂತೀನಿ ಅಂದ್ರೆ ಅದು ಫುಲ್ಲು ಮೆತ್ತಗಾಗಿ ಹೋಗಿರ್ತದ. ಯಾಕಂದರೆ ಇದು ಸೌತೆಕಾಯಿ ದೋಸೆ ಅಲ್ಲ, ಅದಕ್ಕೆ ಮೆತ್ತಗಾಗಿ ಹೋಗ್ಬಿಡ್ತದ. ಮತ್ತು ಇದು ಜಲ್ದಿನೇ ಮಾಡ್ಕೋಬೋದು. ಈಗ ಸಡನ್ನಾಗಿ ದೋಸೆ ತಿನ್ನಬೇಕು ಅನಿಸ್ದಾಗ ಇದನ್ನು ಸಡನ್ ಆಗಿ ಮಾಡೋಕ್ಕೆ ಚೆಂದ ಇರ್ತದೆ ನೋಡ್ರಿ. ಸೊ ನೋಡಿದ್ರಲ್ಲ ಇಷ್ಟು ಸಿಂಪಲ್ ಆಗಿ ದೋಸೆ ಅಂತ. ಸೊ ಇವಾಗೆಲ್ಲ ಇದನ್ನು ಪೂರ್ತಿ ಹಾಕಿಗೇಶಿಂದ ಮತ್ತೆ ಸಿಗ್ತೀನಿ ರೀ. ದೋಸೆ ಜೊತೆ ನಾನು ಇಲ್ಲಿ ಎಗ್ ಬುರ್ಜಿ ಮಾಡ್ಕೊಂಡೀನಿ. ನಿಮ್ಗೆ ಚಟ್ನಿ ಬೇಕಂದ್ರೆ ಚಟ್ನಿನೇ ಮಾಡ್ಕೋಬೋದು. ನಾನು ಇಲ್ಲಿ ಎಗ್ ಬುರ್ಜಿ ಮಾಡ್ಕೊಂಡೀನಿ. ಸೊ ನೋಡ್ರಿ ಎಗ್ ಬುರ್ಜಿ ಬಿ ಎಷ್ಟು ಚಲೋ ಬಂದದ. ಕಲರ್ಫುಲ್ಲಾಗಿ ಕಾಣಕುಂತದ ಎಗ್ ಬುರ್ಜಿ. ಕೊತ್ತಂಬರಿ ಸೊಪ್ಪು ಹಾಕಿನಲ್ಲ ಮ್ಯಾಗ, ಅದಕ್ಕೆ ಇಷ್ಟು ಚಲೋ ಕಾಣಕುಂತದ. ಸೊ ಇವಾಗ ಎಲ್ಲನೂ ರೆಡಿ ಆಯಿತು. ನಮ್ಮ ಮಾವ ಅವರು ಬಂದ್ಮ್ಯಾಗ ಮತ್ತೆ ಸಿಗ್ತೀನಿ ರೀ. ನಾನು ಇವಾಗ ಕೆಲಸದಿಂದ ಬಂದೆ. ಊಟ ಮಾಡಬೇಕು. ಬೆಳಗ್ಗೆ ಏನೋ ಅಡುಗೆ ಮಾಡೋಣ ಅಂತ, ಏನು ಮಾಡೋಣ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಸಸಿ ಅಡುಗೆ ಮಾಡೋದಲ್ಲ ಹಚ್ಚಿ ಹಿಂಗೆ ಪಾತ್ರೆ ಎಲ್ಲ ಸಿಗ್ತಾವ. ನಿನಗೆ ಯಾವ ಸಿಕ್ತದಲ್ಲ ಹಾಕಿನ ನೀನೇ ಹಾಕ್ಬೇಕಾಗೈತಿ ನೋಡ್ರಿ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ಇರ್ತಾರ. ಆಕೆ ಒಂದು ಕೆಲಸ ಮಾಡಿದ್ರೆ ನಮ್ಮ ಒಂದು ಕೆಲಸ ಮಾಡ್ತಾರೆ. ಹಿಂಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ತಾರ. ಒಂಥರ ಖುಷಿ ಆಗ್ತದ. ಸರಿ ಊಟ ಮಾಡೋದಿಲ್ಲ ಉಂಡಿನಪ್ಪ. ರಾಶಿ ಮಾಡೋ ರಾಶಿ ಏನು ದೋಸೆ ರಾಶಿ ಮಾಡ ಏನು ರಾಶಿ ಅನ್ನ ಯಾರಿಗ ನನ್ಗೇನು ಗೊತ್ತಾ? ನಾವೆಲ್ಲ ರೊಟ್ಟಿ ಉಣ್ಣೋರಿಗೆಲ್ಲ ಮತ್ತೆ ಊಟ ಮಾಡಿದಿಲ್ಲ ಮತ್ತೆ ತಿನ್ನೋ ಟೈಮ್ ಗೊತ್ತಾಗಲಿಲ್ಲ. ಅದು ದಾಸೆ ಅಂತೀನಲ್ಲ ದಾಸೆ. ಅದೇ ಯಾವ್ದು ದಾಸೆ? ಅವು ಏನೇನು ಕಾಳು ಒಂದು 4-5 ದಿನ ಸಾಯ್ತಾಳ ಹಾಕಿ ಏನ ಸೌತೆಕಾಯಿ ಕೊಡ್ದಾವಂತ, ಹಸಿಮೆಣಸಿಕಾಯಿ, ಉಳ್ಳಾಗಡ್ಡಿ ಅವೆಲ್ಲ ಕಾಳ್ಕೊಂಡು ನಾವೇನು ಮಾಡ್ಯಾನಪ್ಪ ಅವನ್ನ ನೋಡ್ರಿ. ಅದೇನೋ ಹಾಕಿ ಮಾಡ್ಯಾಳ ಅಂತ ಕಾಳ್ಕಡಿ. ಓಕೆ ಸರಿ, ನಾನು ಊಟ ಮಾಡ್ಲಾ? ಅಯ್ಯೋ ಹೋಗಿ ಉಣ್ಣಪ್ಪ ಒತ್ತಾಯ ಬಾ. ಮತ್ತೆ ನೀನು ಉಂಡಿನಪ್ಪ. ನಾನು ಉಂಡೆ. ಟೈಮು ಇವಾಗ ಒಂದು 4 ಗಂಟೆ ಆಗ್ಲಕತ್ರಿ. ಇವಾಗ ಕೆಲಸದಿಂದ ಬಂದೀನಿ. ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು. ಸರಿ ಊಟ ಮಾಡ್ತೀನಿ. ಉಣ್ಣಪ್ಪ ಹೋಗಿ ಉಣ್ಣು ಒತ್ತಾಯ. ಓಕೆ ರೀ. ಭಾಗ್ಯ ಏನು ಮಾಡಕತ್ತಲ್ಲ ನೋಡೋದು. ಬಾ ಊಟ ಮಾಡಂದ್ರೆ ಬಾ. ಇಲ್ಲೇನೋ ಮಾಡಕತ್ತಾಳ ನೋಡ್ರಿ. ಎಲ್ಲ ರೆಡಿ ಮಾಡಕತ್ತಾಳ ಈಗ ನನಗೆ ಊಟ ಮಾಡೋಕ್ಕೆ. ಸರಿ ತಗೊಂಬ. ಅಲ್ಲಿ ಬೇಡ್ರಿ, ಇಲ್ಲಿ ಬರ್ರಿ. ನಮ್ಗೆ ಕೆಳಗೆ ಕುಂತು ಊಟ ಮಾಡಿಬಿಟ್ಟು ಅಭ್ಯಾಸ, ಅದಕ್ಕೆ ಕೆಳಗೆ ಕುಂತು ಊಟ ಮಾಡ್ತೀವಿ ನಾವು. ಈ ಕಡೆ ಬಾ. ಕಮೆಂಟಲ್ಲಿ ಯಾರೋ ಕಮೆಂಟ್ ಮಾಡಿದ್ರಿ ಭಾಗ್ಯನ್ ಬ್ಯೂಟಿ ಸೀಕ್ರೆಟ್ ಏನಂತ. ನನ್ನ ಬ್ಯೂಟಿ ಸೀಕ್ರೆಟ್ ಏನೂ ಇಲ್ಲ, ಕೊಬ್ಬರೆಣ್ಣೆ. ನಾನು ಮಕ್ಕಕ್ಕೂ ಕೊಬ್ಬರೆಣ್ಣೆ ಅಷ್ಟೇ ಹಚ್ಕೋದು, ಮತ್ತೇನು ಹಚ್ಕೋಲ್ಲ. ಅಷ್ಟೇ. ಕಟ್ಲೆಟ್ ಸೋಪು ಇದೆರಡೇ ಯೂಸ್ ಮಾಡೋದು, ಮತ್ತೇನಿಲ್ಲ. ಅವಾಗ ಪೌನ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ. ಅವಾಗಲಾದ್ರೂ ಅಪರೂಪಕ್ಕೆ ಅದೊಂದು ಯೂಸ್ ಮಾಡ್ತೀನಿ, ಆಯ್ತು ಇಷ್ಟೇ. ಮತ್ತೇನು ಅಪ್ಲೈ ಮಾಡೋಕೆ ಹೋಗಲ್ಲ. ಅದೇನೋ ಮೇಕಪ್ಪು ಅದೇನೋ ಹಾಕೋದೇ ಇಲ್ಲ. ನಂದು ಇಷ್ಟೇ ನ್ಯಾಚುರಲ್ ಅಷ್ಟೇ. ಇದೆ ನೋಡ್ರಿ ಭಾಗ್ಯನ್ ಬ್ಯೂಟಿ ಸೀಕ್ರೆಟ್. ಹೇಳ ಆಯ್ತಾ? ಕುಂಕುಮ, ಹಣೆ ಬೊಟ್ಟು ಇಷ್ಟೇ ಇಡೋದು, ಮತ್ತೇನಿಲ್ಲ. ಯಾವಾಗಲಾದ್ರೂ ಲಿಪ್ ಬಾಮ್ ಹಾಕೋದು ಅಷ್ಟೇ. ಇದು ಹೇಳ್ತಾರ ನನಗೆ. ಇದು ಭಾಗ್ಯದು ಬ್ಯೂಟಿ ಸೀಕ್ರೆಟು. ಮತ್ತು ಕಮೆಂಟ್ನಲ್ಲಿ ಒಂದು 3-4 ಬ್ಲಾಕಿಗೆ ಕಂಟಿನ್ಯೂಸ್ ಆಗಿ ಕೇಳಕೈತೀರಿ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದ್ರದ್ದೊಂದು ಬ್ಲಾಗ್ ಮಾಡಿರಿ ಅಂತ. ನಮ್ಗೆ ಇವಾಗ ಸದ್ಯಕ್ಕೆ ಇವಾಗ ನನ್ನ ಟೈಮ್ ಇಲ್ಲ, ಹಂಗಾಗ್ಬಿಟ್ಟು ಅದು ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಬೇಜಾರು ಮಾಡ್ಕೋಬೇಡ್ರಿ ದಯವಿಟ್ಟು.
ಅದರದ್ದು ಬ್ಲಾಗ್ ಮಾಡ್ತೀವಿ, ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಂಡು ಮಾಡ್ತೀವಿ. ಹೆಂಗಾಗ್ಯದ ಸೌತಿಕಾಯಿ ದೋಸೆ? ಸೌತಿಕಾಯಿ ದೋಸೆ ಅದ್ರ ಜೊತೆಗೆ ನೋಡ್ರಿ ಸೌತಿಕಾಯಿ ದೋಸೆ ಮತ್ತೆ ತತ್ತಿ ಪಲ್ಯ ರೆಡಿ ಆಗ್ಯದ. ತತ್ತಿ ಪಲ್ಯ ಚಲೋ ಆಗ್ಯದ. ಸೌತಿಕಾಯಿನ ಕುಯ್ಕೊಂಡು ತಿಂದಿದ್ದೆ, ಪಲ್ಯ ಮಾಡ್ಕೊಂಡು ತಿಂದಿದ್ದೆ. ಅದ್ರ ದೋಸೆ ಮಾಡ್ಕೊಂಡು ತಿನ್ನೋದು ಇದು ಸೆಕೆಂಡ್ ಟೈಮ್ ನಾನು ಮಾಡಕ್ ಕುಂತಿದ್ದು, ಬಟ್ ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ದೆ, ಬಟ್ ಇವ್ರಿಗೆ ಸೌತಿಕಾಯಿ ದೋಸೆ ಅಂತ ಗೊತ್ತಿಲ್ಲ, ದೋಸೆ ಅಂತ ಗೊತ್ತಿತ್ತು. ಚಲೋ ಆಗ್ಯದ ಅಂತ ಹೇಳಿದ್ರು, ನಾನು ಹೇಳಿರ್ಲಿಲ್ಲ ಈ ತರ ಒಂದ್ಸರಿ ಬ್ಲಾಗ್ ಮಾಡೋ ಟೈಮಿಗೆ ಹೇಳಮ್ಮ ಅವಾಗ ಶಾಕ್ ಕೊಡು. ಅವಾಗ ಇದೇ ತರ ಗ್ರೀನ್ ಕಲರ್ ಇತ್ತು ದೋಸೆ, ಹಸ್ರಾಗಿತ್ತು. ಏನದು ದೋಸೆ ಹಸ್ರಾಗಲ್ಲ ಅಂತಂದ್ರೆ ಕಲರ್ ಹಾಕಿನಂತಂದ್ರೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಅಷ್ಟಕ್ಕೆ ನಾನೇನು ಕೇಳಕ್ ಹೋಗಲ್ಲ. ಅದು ನೋಡ್ರಿ ಸ್ಮೆಲ್ಲೂ ಗೊತ್ತಾಗೋದಿಲ್ಲ, ಅದು ತಿನ್ನೋ ಟೈಮ್ಗೆ ಅದು ಹಂಗೆ ಮಾಡ್ತಾಳೆ ಹೆಂಗಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಚಲೋತ್ನಾಗ ಮಾಡ್ತಾಳೆ. ಬ್ಲಾಗ್ ನೋಡೋರಿಗೆ ಗೊತ್ತಾಗ್ತದ ನಾನು ಹೆಂಗ್ ಮಾಡೀನಿ ಅಂತ. ಚೆನ್ನಾಗ್ಯದ? ಚೆನ್ನಾಗ್ಯಾದ. ಅವತ್ತಿಂದ ನಮ್ಮ ಬಾರಿಗೆ ಊಟ ಮಾಡೋ ಜೊತೆಗೆ ಅಂದ್ರೆ ನಾನು ತಿಂದಿನಪ್ಪ ಅಂತಂದ್ರೆ ಹೇಳ್ಬಿಟ್ಟು ಪಾತ್ರೆ ತೊಳಕ್ಕೆ ಅವಾಗ ಹಚ್ಚಿದಾರೆ. ಯಾಕೆ ಆಕ್ಚುಲಿ ತೊಳೆಕೊಂತಾಳ ಒಳಗೆ ಬಂದು ನಾವೆಲ್ಲ ಸಿಟಿಗೇಷನ್ ಬರಾಗ ತೊಳೆಕೊಂತಾರ ಅವ್ರಿಗೆ. ಒಬ್ರಿಗೊಬ್ರು ಒಟ್ಟಿನಲ್ಲಿ ಚಲೋ ಹೆಲ್ಪ್ ಮಾಡ್ಕೊಂಡು ಚಲೋ ಖುಷಿಯಾಗಿರ್ತಾರೆ. ಅದೊಂಥರ ಖುಷಿ ಆಗ್ತದೆ ನನಗೆ. ಕೆಲವೊಬ್ರು ಮನೆಯಾಗ ಅತಿ ಸಸಿ ಬರಟಿಗೆ ಜಗಳ ಆಡ್ಕೊಂಡಿರ್ತಾರೆ, ಮಗ ಬಂದು ಅವ್ರನ್ನ ಸಾಲ್ವ್ ಮಾಡ್ಬೇಕಾಗ್ತದೆ, ತಲೆ ಕೆಟ್ಟೋಗ್ತಾ. ಆ ಥರ ಏನಿಲ್ಲ. ಇದು ಇವರಿಬ್ರದ್ದು ಒಂದು ಬಾಂಧವ್ಯ ಚಲೋ ಅದ. ಹಂಗಾಗ್ಬಿಟ್ಟು ನಾವು ಚಲೋ ಇವಿ, ಇವ್ರು ಚಲೋ ಇದ್ರೆ ನಾವು ಚಲೋ ಇರ್ತೀವಿ. ಮತ್ತೆ ಯಾವ ತರ ಆಗ್ಯದ ಟೇಸ್ಟ್ ಹೇಳು. ಯಾವ ತರ ಟೇಸ್ಟ್ ನಿಂಗೆ ಅನ್ಸಕುಂತದ? ನಾರ್ಮಲ್ ದೋಸೆ ಬ್ಲಾಗ್ ಮಾಡಿದ್ದೀನಿ ನೀನು? ಮತ್ತ ಓ ಸೌತಿಕಾಯಿ ದೋಸೆ ಬ್ಲಾಗ್ ಮಾಡೀನಿ ಮತ್ತ. ಹೌದಾ? ಬ್ಲಾಗ್ ಮಾಡಿನಂತ ಬಿ ನಮ್ಮ ಮಾವ್ಗೆ ಹೇಳಿಲ್ಲ ನಾನು, ಅದಕ್ಕೆ ಕೇಳಕುಂತಾರ ಬ್ಲಾಗ್ ಮಾಡಿದೆ ಅಂತ. ಅವ್ರು ಕೆಲ್ಸಕ್ಕೆ ಹೋಗಿರ್ತಾರ, ನಾನು ಹೇಳಲ್ಲ ನಂಗೆ ಬ್ಲಾಗ್ ಮಾಡ್ಬೇಕಂತ ಅನ್ಸೋ ಟೈಮಿಗೆ ಆಯ್ತು ಬ್ಲಾಗ್ ಮಾಡ್ಬಿಡ್ತೀನಿ. ಅವ್ರು ಬಂದಾಗ ಆಯ್ತು ಅವರೇ ರಿವೀಲ್ ಕೊಡ್ತಾರ ತಿಂದಿಗೆಶಿಂದ ಯಾವ ತರ ಅದಂತ ಅಲ್ಲ. ಚಲೋ ಆಗಿದ್ರೆ ಮನ್ಯಾಗ ಚಿಕ್ಕ ಮಕ್ಕಳೆಲ್ಲ ಕೆಲವೊಬ್ರು ಸೌತಿಕಾಯಿ ತಿನ್ನೋದಿಲ್ಲ, ಅಂಥವ್ರಿಗೆ ಈ ಥರ ದೋಸೆ ಆ ಥರ ಮಾಡಿಕೊಡ್ರಿ, ಟ್ರೈ ಮಾಡಿರಿ. ಹಸಿರು ತರಕಾರಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಂತ. ಈ ಥರದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳನ್ನ ತಿಂತಾರ. ಮತ್ತು ಮನ್ಯಾಗ ಡಿಫ್ರೆಂಟಾಗಿ ಮಾಡಿಕೊಟ್ಟಂಗೆ ಆಗ್ತದ, ಅವ್ರಿಗಿನ ಇಷ್ಟ ಆಗ್ತದ. ನೋಡ್ರಿ ಇದು ಒಂದು ದೊಡ್ಡ ದೋಸೆ ಮುಷ್ಟಿ ಮಾಡಿದ್ರ ನೋಡ್ರಿ, ಒಂದೇ ಮುಷ್ಟಿ 5 ಕೋಟಿ ಕನ್ನಡಿಗರ ಆಸ್ತಿ. ನೋಡ್ರಿ ಎಷ್ಟು ಮೆತ್ತಗಾಗ್ಯದ ದೋಸೆ. ದೋಸೆ 5 ಕೋಟಿ ಕನ್ನಡಿಗರ ಆಸ್ತಿ ಅಂತ ಅಲ್ಲ, ನಾನು ಕೋಟಿ ಕಬ್ಬದು ನಮ್ಮ ವಿಷ್ಣುದಾದವ್ರ ಡೈಲಾಗ್ ಹೇಳಿದ್ರೆ ಇದು ಏನು ಹೇಳಿದ್ರು. ಓಕೆ, ಈ ಥರ ಎಲ್ಲ ಮಾಡಿಕೊಡ್ರಿ, ಚಲೋ ಇರ್ತದ. ಅವ್ರ ಹೆಲ್ತ್ನು ಚಲೋ ಇರ್ತದ. ಬಟ್ ಸ್ವಲ್ಪ ಎಣ್ಣೆ ಆಯಿಲ್ ಕಮ್ಮಿ. ಇದಕ್ಕೆ ಆಯಿಲ್ ಜಾಸ್ತಿ ಹಾಕಿಲ್ಲ ಗೊತ್ತಾ, ನಾನು ಬ್ಲಾಗ್ ನೋಡೋರಿಗೆ ಗೊತ್ತಾಗ್ತದ. ನನಗೆ ಹಂಗೆ ಅನ್ಸಕತ್ತದ. ನೀವು ಆಯಿಲ್ ಕಮ್ಮಿ ಮಾಡಿಬಿಟ್ಟು ಆದಷ್ಟು ಆಯಿಲ್ ಕಮ್ಮಿನೇ ತಿನ್ನಿರಿ, ನಿಮ್ಮ ಆರೋಗ್ಯನೂ ಚಲೋ ಇರ್ತದ, ನೀವೂ ಚಲೋ ಇರ್ತೀರಿ. ಓಕೆ ರೀ. ಇದು ನಮ್ಮದು ಲವ್ ಕಮ್ ಟು ಅರೇಂಜ್ ಮ್ಯಾರೇಜ್. ಅದು ನಮ್ಮದು ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ನಾವು ಹೆಂಗೆ ಮದುವೆ ಆದ್ವಿ ಅನ್ನೋದನ್ನು ಖಂಡಿತವಾಗಿ ಬ್ಲಾಗ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿರಿ, ಯಾಕಂದರೆ ನಮಗೂ ಸ್ವಲ್ಪ ಟೈಮ್ ಬೇಕು. ನಿಮ್ಮ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ, ಟೈಮ್ ಕೊಡ್ರಿ ದಯವಿಟ್ಟು, ಯಾರು ಬೇಜಾರು ಮಾಡ್ಕೊಬೇಡ್ರಿ, ಮಾಡ್ತೀವಿ ರೀ. ಮತ್ತು ಅದೊಂದೇ ಕಮೆಂಟ್ ಜಾಸ್ತಿ ಮಾಡಕ್ ಕುಂತದ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಎಲ್ಲ ಜಾಸ್ತಿ ಅದೇ ಕಮೆಂಟ್ ಬರಕ್ ಕುಂತದ. ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದ್ರದ್ದು ಬ್ಲಾಗ್ ಮಾಡ್ರಿ ಅಂತ. ಖಂಡಿತ ಮಾಡೇ ಮಾಡ್ತೀವಿ, ಒಂದ್ ಸ್ವಲ್ಪ ಟೈಮ್ ಅಷ್ಟೇ. ಬಟ್ ಕ್ಲಾರಿಟಿ ಕೊಡ್ತೀರಿ. ಲವ್ ಕಮ್ ಟು ಅರೇಂಜ್ ಮ್ಯಾರೇಜ್. ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಬಿಟ್ಟು ಮನೇಲಿ ಒಪ್ಕೊಂಡು ಮದುವೆ ಆಗಿರೋದು. ಅದ್ರ ಬಗ್ಗೆ ಹೇಳ್ತೀವಿ ಯಾವ ಥರ ಆಯಿತು. ನಮ್ಮದ್ರಲ್ಲೂ ನಮ್ಮ ಲವ್ ಸ್ಟೋರಿಯಲ್ಲೂ ವಿಲನ್ಗಳವ್ರೆ, ಹೀರೋಗಳವ್ರೆ, ಎಲ್ಲರವ್ರೆ. ಅದರದ್ದೆಲ್ಲ ಫೈಟಿಂಗು ನಡೆದೈತಿ, ಜಗಳ ಬಿ ಆಡಿವಿ, ಹತ್ತಿವಿ, ಖುಷಿ ಬಿ ಪಟ್ಟಿ, ಎಲ್ಲ ಬಿ ಆದ. ಅದು ಯಾವ ಥರ ಹೆಂಗ ಎಲ್ಲ ಡೀಟೇಲ್ ಆಗಿ ಹೇಳ್ತೀವ್ರಿ. ನಿಮ್ಗೆ ದುಃಖ ಕಷ್ಟ ಸುಖ ಎಲ್ಲನಾದ್ರೆ ಅದಿಲ್ಲ ಅಂದ್ರೆ ಅದು ಪ್ರೀತಿನೂ ಅನ್ಸಲ್ಲ, ಅದು ಕಿಕ್ ಇರೋದಿಲ್ಲ. ಹೌದಾ, ಅದ್ರ ಬಗ್ಗೆ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಈ ದೋಸೆ ಚಲೋ ಆಗ್ಯದ್ರಿ, ನೀವು ಟ್ರೈ ಮಾಡ್ರಿ, ಮನ್ಯಾಗ ಊಟ ಮಾಡ್ರಿ, ಮಜಾ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.